ಇದೇನು ಹುಳ ಗೊತ್ತಾ? ನಾನು ಕಾಡಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಮರದ ಮೇಲೆ ಯಾರೋ ಗೀಚಿದಂಗಿತ್ತು. ಯಾವ ನರವೂ ಮಾಡದ ಸಹವಾಸ, ಮರವೆಲ್ಲ ವಿಧ ವಿಧವಾದ ವಿನ್ಯಾಸ. ಪ್ರತಿಯೊಂದು ನೀಲಗಿರಿ ಮರದ ಮೇಲೂ ಇದನ್ನು ಕಂಡು ಇದು ಯಾವುದೋ ಹುಳುವಿನ ಹಸ್ತಾಕ್ಷರವೇ ಇರಬೇಕು ಅನಿಸಿತು. ಈ ಅಂಕುಡೊಂಕು ಸಹಿ ಪೊರಟೆಯ ಪದರದೊಳಗಿಂದ ಕೊರೆದು ಬಂದ ದಾರಿ. ಆದರೆ ಇದು ಅಡ್ಡಾದಿಡ್ಡಿಯಾಗಿ ಕಾಣಿಸಿದ್ರೂ ಯಾರಿಗೂ ಅಡ್ಡ ಬಂದು ಡಿಕ್ಕಿ ಹೊಡಿತಿಲ್ಲ. ಕಣ್ಣು ಕಾಣದಿದ್ದರೂ ಪ್ರತಿ ಜೀವವು ತನ್ನದೇ ಅಂಚನ್ನು ಹೆಂಗೋ ಕಾಯುತ್ತಿದೆ. ಆದರೆ ಯಾಕೆ ಈ ತಿರುಗು ಮುರುಗು? ಈ ಕಥೆಯಲ್ಲಿ ಮರ ಮೌನವಾಗಿಲ್ಲ. ಗಾಯವಾದ ಜಾಗದಲ್ಲಿ ಅದು ರಾಳ ಒಸರಿಸಿ ಕೀಟನಾಶಕ ಅಂಗಾಂಶ ಬೆಳೆಸಿ ಪ್ರತಿದಾಳಿ ಮಾಡುತ್ತೆ. ನಮ್ಮ ಗೀಚೋ ನೀಲಗಿರಿ ಪತಂಗ ಓಡೋದಿಲ್ಲ. ಇದನ್ನೇ ನಿರೀಕ್ಷಿಸುತ್ತಾ ಕಾಯುತ್ತಿತ್ತು. ತಾನು ಬಂದ ಹಾದಿಯ ಪಕ್ಕದಿಂದಲೇ ಹಿಂತಿರುಗಿ ನೀಲಕಂಠದಂತೆ ಗಾಯದ ಕಹಿಯನ್ನು ಕುಡಿದು ಕುಪ್ಪಳಿಸಿ ಅಮೃತದ ಚಿಟ್ಟೆಯಂತೆ ಆಚೆ ಬರುತ್ತೆ. ಇದು ಬರಹ ಬರೆಯಲು ಅಲ್ಲ, ಬಾಳಲು ಮಾಡಿದ ತನ್ನ ಯಶೋಗಾಥೆ. ಕಣ್ಣು ಕಾಣದ ಕಲಾವಿದ ಕೀಟ ಕನ್ನವ ಕೊರೆದು ಕಹಿಯನ್ನು ಕುಡಿದು ಕಾಲ ಕಥೆಯನ್ನು ಕೈಯಾರೆ ಗೀಚಿದ ಇಂತಿ ನಿಮ್ಮ ಕುತೂಹಲ.